ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ ಕಿರಣ್, ಹೇಳಿ. ಈಗ ಎಲ್ಲಾ ಮಾಧ್ಯಮದಲ್ಲೂ ಚರ್ಚೆ ಆಯ್ತಾ ಇರೋದಂದ್ರೆ ಮಾರ್ತಾಂಡ ಮತ್ತೆ ಕಂಜನಾನೆ ನಡುವೆ ಫೈಟು. ಹೌದು. ಈಗ ಹೇಮಾವತಿ ಬೇರೆ ಅದ್ರಲ್ಲಿ ಮಧ್ಯದಲ್ಲಿ ಬಂದಿದ್ದಲ್ಲ, ಎಣ್ಣಾನೆಗೋಸ್ಕರನೇ ಫೈಟ್ ಆಯ್ತು ಅಂತ. ಹೌದು. ಈಗ ನಿಮಗ್ ತಿಳಿದಿರಂಗೆ ಯಾವ ತರ ಇರ್ಬೋದು ಸರ್, ಇದು ಏನಾಗಿರ್ಬೋದು? ಇದೆಲ್ಲ ನೋಡ್ದೆ ನಾನು. ತುಂಬಾ ಒಂದು ಚಾನೆಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಹೇಮಾವತಿ ಒಂದು ಈ ಪ್ರೀತಿ ಪ್ರೇಮನ ತಗೊಂಡ್ ಬಂದಿದ್ದಾರೆ. ಆ ಒಂದು ಪ್ರೀತಿ ಪ್ರೇಮದಿಂದ ಇವತ್ತು ಈ ನಮ್ಮ ಮಾರ್ತಾಂಡ ಆನೆಯ ಒಂದು ಸಾವಾಯ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಒಂದು ಪಿಕ್ಚರ್ ಏನ್ ಮಾಡ್ತೀವಿ, ಏನ್ ಫಿಲ್ಮ್ ಸ್ಟೋರಿ ಮಾಡ್ತೀವೋ ಆ ರೀತಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಏನಿದೆ ಹೇಮಾವತಿ, ಅದು ನಮ್ಮ ಊರಿನ ಒಂದು ಮೊಮ್ಮಗಳಿರುತ್ತೆ. ಯಾಕಂದ್ರೆ ಇದರ ತಾಯಿ ನಮ್ಮ ಒಂದು ಸಕಲೇಶ್ಪುರ ತಾಲೂಕಿನಲ್ಲಿ ಸೆರೆ ಹಿಡಿದಿರುವಂತಹ ತಾಯಿ ಕುಂತಿ ಅಂತ ಹೇಳಿ. ಇದನ್ನ ಒಂದು 2014-15ರಲ್ಲಿ ಸಕಲೇಶ್ಪುರದಲ್ಲಿ, ನಮಗೆ ಬೇಲೂರು ತಾಲೂಕಲ್ಲಿ ಕಾಡಾನೆ ಏನು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ ಅವಾಗ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಡಾನೆಗಳು ಬಂದಿರ್ಲಿಲ್ಲ. ಆ ಸಂದರ್ಭದಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಈ ಒಂದು ಕಾಡಾನೆನ, ಕುಂತಿ ಅನ್ನೋ ಕಾಡಾನೆನ ಸೆರೆ ಹಿಡಿತಾರೆ. ಸೆರೆ ಹಿಡಿದ ನಂತರ ಇದನ್ನು ಇದು ಸಕ್ಕರೆ ಬೈಲು ಒಂದು ದುಬಾರೆಗೆ ತಗೊಂಡೋಗಿ ಪಳಗಿಸ್ತಾರೆ. ಪಳಗಿಸ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಈ ಸೆರೆ ಹಿಡಿಬೇಕಾದ್ರೆ ಒಂದು ಮರಿ ಇರುತ್ತೆ ಇದ್ರ ಜೊತೆಲಿ. ಆ ಮರಿ ಯಾವ್ದಂತ ಹೇಳಿದ್ರೆ ಇವತ್ತು ಸಕ್ಕರೆ ಬೈಲಲ್ಲಿರುವಂತ ನಮ್ಮ ಜೂನಿಯರ್ ಅರ್ಜುನ. ಇದು ಕುಂತಿ ಆನೆಯ ಮರಿ ಇದೆ. ಇದರ ತಂಗಿ ಬಂದ್ಬಿಟ್ಟು ಈ ಹೇಮಾವತಿ ಏನ್ ಆನೆ ಇದೆ, ಇವತ್ತು ಏನ್ ಕಂಜನ್ ಆನೆಗೆ ಅದರ ಒಂದು ಪ್ರೇಮ ಪ್ರೀತಿ ಮಾಡ್ತಿರೋಂತ ಏನ್ ಗರ್ಲ್ ಫ್ರೆಂಡ್ ಅಂತ ಏನ್ ಹೇಳ್ತಾ ಇದಾರೆ ಇವತ್ತು ಬೇರೆ ಒಂದು ಚಾನೆಲ್ಗಳಲ್ಲಿ, ಇದು ಹೇಮಾವತಿ ಅನ್ನೋದು ನಮ್ಮೂರ ಮೊಮ್ಮಗಳಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಅದರ ಒಂದು ಕುಟುಂಬ ಇದೆ, ಫ್ಯಾಮಿಲಿ ಇದೆ. ಈಗ ಹೋದ್ಸತಿ ದಸರಾದಲ್ಲಿ ಇವತ್ತು ನಮ್ಮ ಹೇಮಾವತಿ ಆನೆನ ಇದಕ್ಕೆ ತಗೊಂಡ್ಬಂದ್ರು, ಇಲ್ಲಿ ನಮ್ಮ ಸಕ್ರೆಬೆಲ್ಲು ಮೈಸೂರು ದಸರಾಕ್ ತಗೊಂಡ್ಬಂದ್ರು. ಅದ್ರ ಮೇಲೆ ಇಲ್ಲಿ ನಮ್ಮ ದುಬಾರಿಯಲ್ಲಿ ಈಗ ಇಟ್ಕೊಂಡಿದ್ದಾರೆ. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತ ಹೇಳಿದ್ರೆ, ಇವತ್ತು ಆನೆಗಳ ಒಂದು ಕುಟುಂಬನೇ ಒಂದ್ ರೀತಿ ಇರುತ್ತೆ. ಏನಂತ ಹೇಳಿದ್ರೆ ತಂಗಿ ತಮ್ಮ, ಈಗ ಒಂದು ಆನೆ ಮೆಜಾರಿಟಿಗೆ ಬಂತು, ಅದರ ವಯಸ್ಸು ಬಂತು ಅಂತ ಹೇಳಿದ್ರೆ, ಈಗ ಮದ ಬಂದಿರೋ ಸಂದರ್ಭ ಗಂಡಾನೆಗಳ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ತಂಗಿ ತಾಯಿ ಏನು ಆತರ ಯೋಚನೆ ಮಾಡುವಂತಹ ಪ್ರಾಣಿಗಳಲ್ಲ. ಈ ಕಾಡು ಪ್ರಾಣಿ ಒಂದು ಏನಿದೆ, ಕಾಡು ಆನೆಗಳಾಗಿರ್ಬೋದು, ಬೇರೆ ರೀತಿ ಏನು ಕಾಡು ಪ್ರಾಣಿಗಳಿರುತ್ತೆ ಅದೆಲ್ಲ, ಅವೆಲ್ಲ ಯೋಚನೆ ಮಾಡಲ್ಲ. ಈಗ ನಮ್ಮ ಮನುಷ್ಯ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಇರುತ್ತೆ, ಕುಟುಂಬ ಅನ್ನೋದು, ಬುದ್ಧಿಶಕ್ತಿ ಇರುತ್ತೆ, ಎಲ್ಲಾ ರೀತಿ ಇರುತ್ತೆ. ಆದ್ರೆ ಕಾಡಾನೆಗೂ ಸಾಕಾನೆಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ, ಇವತ್ತು ಈ ಪ್ರೀತಿ ಪ್ರೇಮದ್ ಏನ್ ಚಾನೆಲ್ಗಳಲ್ಲಿ ತೋರಿಸ್ತಾ ಇದಾರೆ ನೋಡಿ, ನಮ್ ಸೈಡ್ ಇದ್ದಂತಹ ಕಾಡಾನೆಗಳು, ಕರಡಿ ಆಗಿರ್ಬೋದು, ಮೌಂಟೇನ್ ಆಗಿರ್ಬೋದು, ತಣ್ಣೀರು ಅನ್ನೋದು, ಈ ಮಾರ್ತಾಂಡ ಅನ್ನೋದು ಏನು ಇವತ್ತಿತ್ತು ಮಕ್ನಾ ಅಂತ, ಅದನ್ನು ಕೂಡ ಇಲ್ಲೇ ಓಡಾಡ್ಕೊಂಡಿದ್ದು. ಮತ್ತೆ ಹಲವಾರು ಆನೆಗಳು ಇಲ್ಲಿ ಇದಾವೆ. ಇಲ್ಲಿ ಕೂಡ ಒಂದು 100-120 ಆನೆಗಳಿದಾವೆ. ಆವಾಗ ನಾವು ಗುಂಪಲ್ಲಿದ್ದಾಗೆಲ್ಲ ಹೋಗ್ತೀವಿ. ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳು ಕೂಡ ಇರುತ್ತೆ. ಆಗ ಮದ ಬಂದಿರುವಂತ ಒಂದು ಗಂಡಾನೆ ಬಂದ್ರೆ ಅದು ರೋಡಲ್ಲಿ ಆಗಿರ್ಬೋದು, ಜನ ಇರುವಂತ ಜಾಗ ಆಗಿರ್ಬೋದು, ಎಲ್ಲೂ ಕಾಣೋದಿಕ್ ಸಿಕ್ಕಲ್ಲ. ಮದ ಬಂದಿರುವಂತ ಆನೆ ಆ ಗುಂಪಿಗೆ ಹೋಗಿ ಸೇರ್ಬೇಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವಂತ ಒಂದು ಕ್ಯಾಪ್ಟನ್ ಅಂತ ಏನಿರುತ್ತೆ ಒಂಟಿ ಸಲ್ಗ, ಅದ್ರ ಜೊತೆ ಫೈಟ್ ಆಡ್ಬೇಕು. ಫೈಟ್ ಆಡಿ ಅದು ಆ ಗುಂಪ್ ಬಿಟ್ಟು ಹೋದ ನಂತರ ಈ ಮದ ಬಂದಿರುವಂತ ಆನೆ ಹೋಗಿ ಹೀಟಿಗೆ ಬಂದಿರುವಂತ ಆನೆನೆ ಅದನ್ನ ಮಿಲನ ಹೊಂದೋದು. ಮತ್ತೆ ಅದ್ರ ಜೊತೆಗೆ ಒಂದು ಅದು ಏನಿದೆ ಸಂತಾನ ಮಾಡುವಂತ ಒಂದು ಏನ್ ಕ್ರಿಯೆ ಇದೆ ಆ ಕ್ರಿಯೆಯಲ್ಲಿ ಒಳಪಡುತ್ತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಈ ಸಾಕಾನೆಯಲ್ಲಿ ಅಷ್ಟು ಜನರ ಮಧ್ಯೆ ಅದು ಒಂದು, ಈಗ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅದನ್ನ ಈ ಮಕ್ನಾ ಆನೆ ಅದನ್ನ ನೋಡ್ತಾ ಇತ್ತು, ಹೇಮಾವತಿ ಆನೆಗೆ ಅದನ್ನ ಒಂದು ಮಾಡ್ತಾ ಇತ್ತು. ಇದು ಕೇಳೋದಿಕ್ ಚಂದ ಇದೆ, ಒಂದು ಕತೆ ರೀತಿಲಿ ಒಂದು ಕೇಳೋದಿಕ್ಕೆ ಚಂದ ಇರುತ್ತೆ. ಆದ್ರೆ ಇದು ಸತ್ಯಾಂಶ ಏನಿದೆಯೋ ಅದನ್ನ ಹೇಳ್ಬೇಕು. ಇದು ಮಕ್ಕಳಿಗೆ ಮತ್ತೆ ಬೇರೆಯವರಿಗೆ ಕೇಳ್ಸೋದಿಕ್ಕೆ ಮತ್ತೆ ಒಂದು ಸುಮ್ನೆ ಕೂತಾಗ ಒಂದು ಕೇಳೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಿರಣ್. ಯಾಕಂತ ಹೇಳಿದ್ರೆ ಇವತ್ತು ಆ ಆನೆಗೋಸ್ಕರ ಈ ಫೈಟ್ ನಡೆದು ನಮ್ಮ ಕಂಜನ್ ಆನೆ ಇದರ ಒಂದು ಪ್ರಾಣನೇ ತಗೊಳ್ತು ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ಇದೆ, ಇದು ಎಲ್ಲಾರ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಕಾಡಾನೆಗ್ ತಗೊಂಡ್ರೆ ಕಾಡಾನೆಗ್ ಪಳಗಿರಲ್ಲ, ಆದ್ರೂ ಕೂಡ ಅದು ಎಲ್ಲೋ ಒಂದ್ ಕಾಡೊಳಗೆ ಆ ಒಂದು ಫೈಟ್ ನಡೆಯುತ್ತೆ. ಅಕಸ್ಮಾತ್ ಆ ಗುಂಪಲ್ಲಿ ಯಾವ್ದೇ ರೀತಿ ಗಂಡಾನೆಗಳಿಲ್ಲ, ಮದ ಬಂದಿರುವಂತ ಒಂದು ಗಂಡಾನೆ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಒಂದು ಹೀಟಿಗೆ ಬಂದಿರುವಂತ ಹೆಣ್ಣಾನೆನ ಅದು ಸೇರುತ್ತೆ. ಆದ್ರೆ ಅದ್ರಲ್ಲಿ ಒಂದು ಟಸ್ಕರ್ ಇದೆ ಅಂತ ಹೇಳಿದ್ರೆ ಕಾಡೊಳಗೆನೆ ಹೊಡೆದಾಟ ಮಾಡಿ ಮಿಲನ ಹೊಂದೋದು ಎಲ್ಲಾರ ಮುಂದ್ಗಡೆ ಅದು ಯಾವ್ದೇ ರೀತಿ ಸೇರಲ್ಲ. ಯಾವ್ದೇ ರೀತಿ ಈ ರೀತಿ ಒಂದು ಫೈಟ್ ಆಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಕಾಡು ಒಳಗ್ ನಡೆಯುತ್ತೆ. ಆದ್ರೆ ಇದು ಪಳಗಿರುವಂತ ಆನೆ ಎಲ್ಲ ಬುದ್ಧಿಶಕ್ತಿ
ಅಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲ ಕಲ್ತಿರುತ್ತದು. ಯಾವ ರೀತಿ ಇರ್ಬೇಕು, ಯಾವ ಆನೆ ಜೊತೆ ನಾನು ಇದ್ ಮಾಡ್ಬೇಕು ಅಂತ ಏನ್ ಮಾವುತರು ಮತ್ತೆ ಆ ಸಾಕಿರುವಂತ ಆನೆ ಜೊತೆ ಏನ್ ಬಾಂಧವ್ಯ ಇರುತ್ತೆ ಅದ್ರ ಮೇಲೆ ನಡೀತಾ ಇರುತ್ತೆ. ಆದ್ರೆ ಇವತ್ತು ಅಲ್ಲಿ ಇರುತ್ತೆ ಒಂದು ದುಬಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಏಜಿಗೆ ಬಂದಿರುವಂತ ಹೆಣ್ಣಾನೆಗಳಿದ್ರೆ ಅದ್ರ ಜೊತೆಗೆ ನಿಲ್ಬೇಕು, ಅದ್ರ ಜೊತೆಗೆ ಓಡಾಡ್ಬೇಕು, ಒಂದು ಕಾರ್ಯಾಚರಣೆಗೆ ಬಂದ್ರು ಕೂಡ ಒಂದು ಹೆಣ್ಣಾನೆನ ಕರ್ಕೊಂಡ್ ಬರ್ತಾರೆ ಜೊತೆಲಿ. ಹಾಗಾಗಿ ಇದು ಒಂದು 10 ವರ್ಷದ ಒಂದು ಹೇಮಾವತಿ ಅನ್ನೋ ಒಂದು ಈ ನಮ್ಮ ಮೊಮ್ಮಗಳಿದೆ, ನಮ್ಮ ತಾಲೂಕಿನ ಮೊಮ್ಮಗಳಿದೆ ಸಕಲೇಶ್ಪುರ ಭಾಗದ. ಇದು 10 ವರ್ಷದ್ದು ಆನೆ ಜೊತೆ ಏನ್ ರೀತಿ ಸಂಬಂಧ ಇಟ್ಕೊಳ್ತು, ಅದನ್ನ ನಮ್ಮ ಮಾರ್ತಾಂಡ ಏನ್ ಸಂಬಂಧ ಇಟ್ಕೊಳ್ತು, ಅದಕ್ಕೋಸ್ಕರ ನಮ್ಮ ಮಾರ್ತಾಂಡ ಪಕ್ಕದಲ್ಲೇ ನಿಂತಿದಂತ ಮಾರ್ತಾಂಡನ ಅದು ಯಾವ ರೀತಿ ದಾಳಿ ಮಾಡ್ತು, ಆ ದ್ವೇಷ ಇತ್ತ ಇದಕ್ಕೆ ಅನ್ನೋದು ಇಲ್ಲಿ ತೋರಿಸ್ತಿರುವಂತ ವಿಚಾರ. ಇದು ತುಂಬಾ ಸತ್ಯಕ್ಕೆ ದೂರ ಆಗುತ್ತೆ. ಆದ್ರೆ ಇದು ಒಂದು ಪಿಕ್ಚರ್ ಅಲ್ಲಿ ತೋರಿಸ್ದಂಗೆ ಹೇಳ್ದಂಗಿದೆ ಇದು ಒಂದ್ ಕತೆನ. ಆದ್ರೆ ಇದು ಆ ರೀತಿ ನಡೆದಿರೋದಿಲ್ಲ, ಯಾವ್ದೇ ರೀತಿಗೆ ಇದಕ್ ನಂಬಲು ನಮಗ್ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೀನಿ ಕಿರಣ್. ಅಂದ್ರೆ ನೀರ್ ಹತ್ರ ಸುಮಾರು ವರ್ಷದಿಂದ ಈಗ ನಮ್ಮ ದುಬಾರೆ ಕ್ಯಾಂಪ್ ಅಲ್ಲಿ ಬಾದಿಗ್ ಮಾಡಿಸ್ತಾ ಇದಾರೆ. ಆದ್ರೆ ಯಾವ್ದೇ ರೀತಿ ಒಂದ್ ದಿನಾನು ಒಂದ್ ಹೆಚ್ಚು ಕಮ್ಮಿ ಆಗಿರ್ಲಿಲ್ಲ ಇಷ್ಟು ವರ್ಷದಲ್ಲಿ. ಇದು ಇದಕ್ಕಿದ್ದಂಗೆ ದಾಳಿ ಆಗಿದೆ ಅಂದ್ರೆ ಏನೋ ಬೇರೆ ರೀಸನ್ ಇರ್ಬೇಕು ಅಂತೀರಾ? ಹೌದು, ಕಾರಣಗಳು ನೋಡಿ, ನಾವು ನಮ್ಮ ಒಂದು ತಪ್ಪನ್ನು ಮುಚ್ಚಾಕಕ್ಕೆ ನಾವು ಹಲವು ಕಾರಣಗಳನ್ನ ಕೊಡಬಹುದು, ಹಲವು ಉದಾಹರಣೆಗಳನ್ನ ಕೊಡಬಹುದು, ಬೇರೆ ಏನೇನೋ ನಾವು ಕಥೆನ ಕಟ್ಬೋದು. ಆದ್ರೆ ಅಲ್ಲಿ ನಡೆದಿರುವಂತ ಸತ್ಯಾಂಶನೇ ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಕೋಪದಲ್ಲಿ ದಾಳಿ ಮಾಡುವಂತದ್ದು ಕಂಜನಾನೆಗೆ ಯಾವ ರೀತಿ ಆತರ ನಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದ್ ಹೆಣ್ಣಿಗೋಸ್ಕರ ಇಷ್ಟ್ರ ಮಟ್ಟಿಗೆ ದಾಳಿ ಮಾಡೋದು ಏನಾದ್ರು ಮದ ಬಂದಿತ್ತ ನಮ್ ಕಂಜನಾನೆಗೆ? ಇದು ಒಂದು ಎಲ್ಲರ ಪ್ರಶ್ನೆ ಹುಡುತ್ತೆ. ಮದ ಬರೋ ಸಂದರ್ಭದಲ್ಲೇ, ಮದ ಶುರು ಆಗೋ ಸಂದರ್ಭದಲ್ಲಿ ಅದಕ್ಕೆ ಹೆಣ್ಣಾನೆ ಬೇಕಾಗಿರುತ್ತೆ. ಅದ್ರ ಪಕ್ಕದಲ್ಲಿ ಈಗ ಏನಾದ್ರು ಮಕ್ನ ನಿಂತಿದ್ದು ಅದ್ರ ಮೇಲೆ ಏನಾದ್ರು ದಾಳಿ ಮಾಡ್ತಾ ಕಂಜನ್ ಅಂತ ಒಂದು ಪ್ರಶ್ನೆ ಹುಡುತ್ತೆ. ಆದ್ರೆ ನಮ್ಮ ಕಂಜನಾನೆಗೆ ಯಾವ್ದೇ ರೀತಿ ಮದ ಇಲ್ಲ ಅಂತ ನಮ್ಮ ಹಿರಿಯ ಡಾಕ್ಟರ್ಗಳ ಒಂದು ಇದನ್ನು ಕೂಡ ನಾನು ನೋಡ್ದೆ. ಆದ್ರೆ ಈ ಮದ ಬರುವಂತ ಸೀಸನ್ನೇ ಅಲ್ಲ ಅಂತಾರೆ. ಹಾಗಾದ್ರೆ ಇಷ್ಟು ಕೋಪಗೊಳ್ಳಕ್ಕೆ ಕಾರಣ ಆದ್ರೂ ಏನು? ಇದು ಎಲ್ಲರ ಪ್ರಶ್ನೆ ಇದೆ. ಇದಕ್ಕೆ ಉತ್ತರನ ಕೊಡ್ಬೇಕಾಗ್ತದೆ. ಅದನ್ನ ಬಿಟ್ಟು ಈ ಹೇಮಾವತಿನ ಮಧ್ಯದಲ್ಲಿ ತರೋದು, ಇದಕ್ಕೂ ಕಂಜನಾನೆಗೆ ಪ್ರೀತಿ ಇತ್ತು, ಮಾರ್ತಾಂಡ ನೋಡ್ದ ಅದ್ರ ಮೇಲೆ ಇದು ದಾಳಿ ಮಾಡ್ತು ಅನ್ನೋದು ಯಾಕಂತ ಹೇಳಿದ್ರೆ ಕಂಜನಾನೆಗೆ ಈಗ ಹೋಗಿ ಕೇಳಿದ್ರೆ ಅದು ಹೇಳ್ತದ ನನಗೆ ಅದ್ರ ಮೇಲೆ ಪ್ರೀತಿ ಇತ್ತು, ಅದಕ್ಕೋಸ್ಕರ ಅದ್ ನೋಡ್ತು ನಾನು ದಾಳಿ ಮಾಡ್ದೆ ಅಂತ. ಹಾಗಾದ್ರೆ ಇದು ಕತೆ ಕೇಳೋದಿಕ್ ಚೆನ್ನಾಗಿದೆ, ಆದ್ರೆ ಸತ್ಯಾಂಶ ಇದಲ್ಲ, ಸತ್ಯಕ್ಕೆ ತುಂಬಾ ದೂರ ಇದೆ ಅಂತ ನಾನು ಹೇಳ್ತೀನಿ ಕಿರಣ್. ಆದ್ರೆ ಇನ್ನೊಂದು ಸತ್ಯ ವಿಚಾರ ಏನಂದ್ರೆ ಸರ್, ನಮ್ಮ ಮಕ್ನ ಆನೆಗಳು ಕ್ಯಾಂಪ್ ಬಂದಾಗ ಒಂದೊಂದ್ ಮಕ್ನ ಆನೆ ಸಾಯ್ತಾ ಇದೆ. ಮೊದಲನೇದಾಗಿ ನಮ್ಮ ಕ್ಯಾಂಪ್ಗೆ ಮಾರ್ತಾಂಡ ಬಂತು. ಅದಾದ ನಂತರ ನಮ್ಮ ತಕ್ಷ ಅಂತ ಒಂದು ರಾಮನಗರಲ್ಲಿ ಹಿಡಿತಾರೆ, ಆನೆ ಬಂತು, ಅದು ತೀರೋಯ್ತು. ಈಗ ರಾಮನಗರದಲ್ಲಿ ಮತ್ತೆ ಒಂದು ಮಕ್ನ ಆನೆ ಹಿಡಿತಾರೆ, ಅದ್ ಬಂದ ತಕ್ಷಣ ಈಗ ನಮ್ಮ ಮಾರ್ತಾಂಡನೂ ತೀರೋಯ್ತು. ಇದೊಂಥರ ಏನು ಅಂತಾನೆ ಅರ್ಥ ಆಯ್ತಲ್ಲ, ಮಕ್ನ ಆನೆಗಳ ಸಾವು ಅನ್ಬೋದು. ಇದು ನಮಗೂ ಒಂಥರ ಬೇಸರ ತರುವಂತ ವಿಚಾರ ಕಿರಣ್. ಯೋಚನೆ ಮಾಡಿದ್ರೆ ಒಂಥರ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದ್ ಮಕ್ನ ಹಿಂದೆ ಒಂದ್ ಮಕ್ನ ಸಾವಾಗ್ತಾ ಇರೋದಿದು ಯಾರ ಒಂದು ದುಷ್ಟ ಕಣ್ ಬಿತ್ತು ಅಂತ ಒಂದು ನಮ್ಗೆ ಒಂಥರ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಅಂತಾರೆ, ಏನಾದ್ರೂ ಹೆಗಲ್ ಮನೆ ಶನಿ ಕೂತಿತ್ತು ಅಂತ ಹಿಂಗ್ ಹೇಳ್ತಾರೆ, ಏನಾದ್ರೂ ಶನಿ ಮಹಾತ್ಮನ ಒಂದು ಕೆಟ್ಟ ಕಣ್ ಬಿತ್ತ ಅಂತ ಹೇಳಿ. ಆ ರೀತಿ ಇದು ಒಂದ್ರ ಹಿಂದೆ ಒಂದ್ ಮಕ್ನ ಒಂದು ಸಾವನ್ನಪ್ತಿರೋದು ತುಂಬಾ ಬೇಸರ ತರುವಂತ ಸಂಗತಿ ಕಿರಣ್. ಇದು ನೋಡಿ, ಇದು ಮಕ್ನ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ವಿಡಿಯೋಗಳಲ್ಲಿ ನೋಡಿದರೆ ಹೆಣ್ಣಾನೆ ತರ ಕಾಣುತ್ತೆ. ಅದು ನೋಡೋದಿಕ್ಕೆ ಒಂಥರ ಹೆಣ್ಣಾನೆ ತರ ಕಾಣುತ್ತೆ, ಅದಕ್ಕೆ ದಂತ ಬರಲ್ಲ, ದಂತ ಇರೋದಿಲ್ಲ. ನೋಡೋದಿಕ್ಕೆ ಸೇಮ್ ಟು ಸೇಮ್ ಏನು ನಾವು ನೋಡ್ತಾ ಇದ್ರೆ ಒಂದ್ ಹೆಣ್ಣಾನೆ ಬರ್ತಾ ಇದೆಯೇನೋ ಅಂತ ಕಾಣುತ್ತೆ. ಮಾತ್ರ ತುಂಬಾ ಸಿಟ್ಟು, ಅಗ್ರೆಸಿವ್ ಇದೆಲ್ಲ ಇರುತ್ತೆ, ತುಂಬಾ ಶಕ್ತಿಶಾಲಿನೂ ಕೂಡ ಇರುತ್ತೆ ಅದು. ಯಾಕಂತ ಹೇಳಿದ್ರೆ ನಾವು ನಮ್ ಸೈಡ್ ಇದ್ದಾಗ ಮಕ್ನ ಒಂಥರ ಒಂದೊಂದ್ಸತಿ ತುಂಬಾ ಅಗ್ರೆಸಿವ್ ಆಗಿ ಬೆರೆಸ್ಕೊ ಬರೋದು ಮಾಡೋದು, ಬಾರಿ ಒಂಥರ ಸ್ಟ್ರಾಂಗ್ ಆಗಿರೋದು. ಮತ್ತೆ ಇನ್ನೊಂದ್ ವಿಚಾರ ಏನಂತ ಹೇಳಿದ್ರೆ ಅದಕ್ಕೆ ಗಂಡಾನೆಗಳು ಕೂಡ ಹೆದರೋದು. ಗಂಡಾನೆಗಳು, ಟಸ್ಕರ್ಗಳು ಏನ್ ದಂತ ಇರ್ತಾ ಇತ್ತು ಆ ಆನೆಗಳು ಕೂಡ ಹೆದರೋದು. ಅದ್ರ ಮೇಲೆ ಯಾವ ರೀತಿ ಇದು ಹೆಣ್ಣಾನೆನ ಗಂಡಾನೆನ ಅಂತ ಗುರ್ತು ಹಿಡಿತೀರಾ ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ಮಾಡಿದೀನಿ, ನಿಮಗೆ ನಾನು ಕಳಿಸ್ತೀನಿ. ಮಕ್ನ ಮತ್ತೆ ಅದ್ರ ಜೊತೆಗೊಂದು ಇನ್ನೊಂದು ಸಣ್ಣ ದಂತ ಇರುವಂತ ಆನೆನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾನು ಹಿಂದೆ ಓಡೋಗಿ ವಿಡಿಯೋ ಮಾಡ್ತೀನಿ. ಇದು ಹೆಚ್ಚಿನ ಅಂಶ ಒಂದು 6-7 ವರ್ಷ ಹಿಂದಿನ ವಿಡಿಯೋ. ನಮ್ಮ ಇದೇ ಏನ್ ಮಾರ್ತಾಂಡ ಇದೆ ಅದರ ಒಂದು ವಿಡಿಯೋ ನನ್ನ ಹತ್ರ ಇದೆ, ನಾನು ನಿಮಗೆ ಕಳಿಸ್ತೀನಿ, ಅದು ಎಲ್ರಿಗೂ ಗೊತ್ತಾಗ್ಲಿ. ಯಾಕಂತ ಹೇಳಿದ್ರೆ ಇದು ನೋಡೋದಿಕ್ಕೆ ಗಂಡಾನೆ ಅಲ್ಲ ಅಂತ ಕಾಣುತ್ತೆ, ಆದ್ರೆ ಇದು ಕೂಡ ಒಂದು ಗಂಡು ಜಾತಿಗೆ ಸೇರಿರುವಂತಾನೆ ಆನೆ. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿ ಸರಿ ಇರುತ್ತೆ, ಆದ್ರೆ ದಂತ ಇರೋದಿಲ್ಲ ಇದಕ್ಕೆ. ಆದ್ರೆ ಇದು ಒಂದು ಒಳ್ಳೆ ಆನೆ. ಒಳ್ಳೆ ಆನೆ ಅಂತ ಹೇಳಿದ್ರೆ ಯಾವ್ದೇ ರೀತಿ ಒಂದು ಕಾರ್ಯಾಚರಣೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನ ಬಳಸ್ಕೋಬಹುದು, ಎಲ್ಲಾನ ಕೆಲ್ಸಗಳನ್ನ ಆರಾಮಾಗಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ನಮ್ ಮಾರ್ತಾಂಡ ಆನೆನೆ. ಇವತ್ತು ಅದರ ಒಂದು
ಒಂದು ದುಃಖ ಬರುವಂತ ವಿಚಾರನೇ. ಇವತ್ತು ಸಾವಾಯ್ತು, ನಾವು ಇವತ್ತು ಯಾವ ರೀತಿ ಅದ್ರದ್ದು ಒಂದು ಅದ್ರ ಮೇಲೆ ದಾಳಿ ಆಯ್ತು ಕಂಜನಾನೆ, ಯಾವ ಸಿಟ್ನ ತೀರಿಸ್ಕೊಂಡಪ್ಪ ಅಂತ ನಮ್ಗೆ ಈಗ ಒಂದು ಮನ್ಸಲ್ಲಿ ಹುಟ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ಸರಿಯಾದ ರೀತಿ ನಮ್ಗೆ ಸತ್ಯಾಂಶ ಸಿಗ್ತಾ ಇಲ್ಲ. ಅದು ಕೂಡ ಒಂದ್ ಬೇಜಾರಾನೆ ನಮ್ಗೆ.